ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂದರೆ ತೋರಿಸ್ತೀನಿ. ಸೊ ನೋಡಿ ನನ್ನ ಗಾಡಿ ಯಾವ ರೇಂಜಿಗೆ ಗಬ್ಬೆದೋಗಿದೆ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ಇವತ್ತು ನಾನು ವಾಷಿಂಗ್ ಮಾಡ್ಕೊಳ್ಳೋ ಅಂಥ ಒಂದು ಎಕ್ವಿಪ್ಮೆಂಟ್ ಬಗ್ಗೆ ವಿಡಿಯೋ ಮಾಡೋಣ ಅಂತಿದ್ದೀನಿ. ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಅದನ್ನು ಯೂಸ್ ಮಾಡಿ ಸುಮಾರು ಒಂದು 2 ವರ್ಷದ ಮೇಲಾಗಿದೆ. ಬಟ್ ಪ್ರಾಡಕ್ಟ್ ಮಾತ್ರ ಇವತ್ತಿಗೂ ಜಿನಿಯನ್ನ ಕೆಲಸ ಮಾಡ್ತಾಯಿದೆ. ಸೊ ನಿಮಗೂ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತೇನೋ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಾನು ತೊಗೊಂಡಿರುವಂಥ ಪ್ರಾಡಕ್ಟ್ ಬಂದ್ಬಿಟ್ಟು ಲೆಟ್ಸ್ ಸಿ. ನೋಡಿ ಇದೆ ಕ್ಯಾಪಿಕಾನ್ KP30X ಅಂತ. ಕ್ಯಾಪಿಕಾನ್ KP30X ಅಂತ ಇದ್ರ ಬಾಕ್ಸ್ ನೋಡಿ ಇಲ್ಲಿದೆ. ಸೊ ಇದರಲ್ಲಿ ಏನೇನಿದೆ ನೋಡಿ, ಫ್ಲೋ LM 5.5, ಮ್ಯಾಕ್ಸ್ ಪ್ರೆಷರ್ 135 ಬಾರ್, ಇನ್ಪುಟ್ ಪವರ್ 1.8 kW, ವೋಲ್ಟೇಜ್ ಪವರ್ 230 ವಾಟ್ಸು. ಸೊ ಇದರಲ್ಲಿ ಇನ್ಕ್ಲೂಡ್ ನೋಡಿ, ವಾಟರ್ ಇನ್ಲೆಟ್ ಸ್ಕ್ರೀವ್ ಒಂದು ಬರುತ್ತೆ, ಡಿಟರ್ಜೆಂಟ್ ಟ್ಯಾಂಕ್ ಒಂದು ಬರುತ್ತೆ, ವಾಟರ್ ಇನ್ಲೆಟ್ ಹೋಸ್ ಒಂದು ಬರುತ್ತೆ, 90 ಡಿಗ್ರಿ ಟರ್ಬೋ ನಾಜಲ್ ಒಂದು ಬರುತ್ತೆ, ಸೆಲ್ಫ್ ಸಕ್ಷನ್ ಫಿಲ್ಟರ್ ಒಂದು ಬರುತ್ತೆ, ಕ್ವಿಕ್ ಕನೆಕ್ಷನ್ 2 ಬರುತ್ತೆ. ಆ್ಯಂಡ್ ನೋಡಿ ಇದರಲ್ಲಿ 2 ಪ್ರಾಡಕ್ಟ್ ಇದೆ. ಸೇಮ್ ಪ್ರಾಡಕ್ಟಲ್ಲೇ 2 ಬರುತ್ತೆ. ಒಂದು ಬಂದ್ಬಿಟ್ಟು ಕ್ಯಾಪಿಕಾನ್ KP30 ಅಂತ ಬರುತ್ತೆ 30. ಆಮೇಲೆ ಕ್ಯಾಪಿಕಾನ್ KP30X ಅಂತ ಬರುತ್ತೆ. ನಾನು ತಗೊಂಡಿರೋದು 30X. ಇದರಲ್ಲಿ ಏನಂದರೆ 1-2 ಪ್ರಾಡಕ್ಟು ಜಾಸ್ತಿ ಬರುತ್ತೆ. ಸೊ ಆ 2 ಪ್ರಾಡಕ್ಟ್ ಯಾವುದಂದರೆ ನೋಡಿ, ಇದು ಬಂದ್ಬಿಟ್ಟು ಪ್ರೊಫೆಷ್ನಲ್ ಫೋಮ್ ಕೆನನ್ನು. ಇದು ಬಂದ್ಬಿಟ್ಟು ನಿಮಗೆ ಎಕ್ಸ್ಟ್ರಾ ಬರುತ್ತೆ 30Xಲ್ಲಿ. ಅದು ಬಿಟ್ಟರೆ ಇದೊಂದು 4 ನಾಜಲ್ ಎಕ್ಸ್ಟ್ರಾ ಬರುತ್ತೆ. ಈ ನಾಜಲ್ಸ್ ಏನಂದರೆ ಒಂದೊಂದು ಥರ ಸ್ಪ್ರೇ ಆಗುತ್ತೆ. ಒಂದು ಫಾಸ್ಟಾಗಿ ಸ್ಪ್ರೇ ಆಗುತ್ತೆ, ಒಂದು ಸ್ಪ್ರೆಡ್ ಆಗುತ್ತೆ, ಸ್ಪ್ರಿಂಕಲ್ಸ್ ಥರ ಬರುತ್ತೆ. ಎಷ್ಟು ಪ್ರೆಷರ್ ಬೇಕೋ ಅಷ್ಟು ಪ್ರೆಷರ್ಸು ಇದರಲ್ಲಿ ಸೆಟ್ ಆಗುತ್ತೆ. ಇದೊಂದು ಎಕ್ಸ್ಟ್ರಾ ಇದು ನೋಡಿ ಇದು. ಸೊ ಇದೊಂದು ಎಕ್ಸ್ಟ್ರಾ, ಇವೆರಡು ಬಂದ್ಬಿಟ್ಟು ನಮಗೆ ಎಕ್ಸ್ಟ್ರಾ ಬರುತ್ತೆ. ಇವೆರಡಕ್ಕೆ ಒಂದು 1000 ರೂಪಾಯಿವರೆಗೂ ಡಿಫ್ರೆನ್ಸ್ ಆಗುತ್ತೆ. ಸೊ ಇದು ಮಾಮೂಲಿ KP30ಯಲ್ಲೂ ಬರುತ್ತೆ, 30Xಲ್ಲೂ ಬರುತ್ತೆ. ಇದು ವೇಸ್ಟ್ ಆ್ಯಕ್ಚುಲಿ, ಇದು ಯೂಸ್ ಇಲ್ಲ. ಸೊ ಇದು ಯೂಸ್ಫುಲ್ ಇದು. ಬಟ್ ಇದಕ್ಕೇನೆಂದರೆ ಅದರದ್ದೇ ಆದ ಒಂದು ಶ್ಯಾಂಪು ಬರುತ್ತೆ. ಅದನ್ನು ತಗೊಂಡ್ರೆ ಮಾತ್ರ ನಿಮಗೆ ಫೋಮ್ ಅನ್ನೋದು ಗಾಡಿ ಮೇಲೆ ಕರೆಕ್ಟಾಗಿ ಕೂರುತ್ತೆ. ನಾನೇನು ಮಾಡ್ತಿದ್ದೀನಿ ಅಂದರೆ, ಇವಾಗ ಫೋಮ್ ಖಾಲಿಯಾಗಿ ಹೋಗಿದೆ, ಶ್ಯಾಂಪೂಸೇ ಯೂಸ್ ಮಾಡ್ತೀನಿ. ಜಾಸ್ತಿ ಫೋಮ್ ಅಂತೂ ಏನೂ ಬರಲ್ಲ, ಬಟ್ ಇಟ್ಸ್ ಓಕೆ, ವಾಶ್ ಮಾಡೋವಷ್ಟು ಫೋಮ್ ಬರುತ್ತೆ. ಸೊ ಬನ್ನಿ ಇವಾಗ ಒಂದೊಂದಾಗಿ ಇದನ್ನು ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹತ್ತು ಕಡೆ ವಾಯ್ಸ್ಗಳು ಬರ್ತಾ ಇರ್ತವೆ ಜೋರಾಗಿ. ಸೊ ತಲೆಗಿಡ್ಸ್ಕೊಬೇಡಿ, ಎಲ್ಲ ಇಗ್ನೋರ್ ಮಾಡಿಬಿಡಿ. ಪಕ್ಕದಲ್ಲಿ ಮನೆ ಕೆಲಸ ನಡೀತಾ ಇದೆ. ಸೊ ಈಗ ಈ ಗಾಡಿ ವಾಶ್ ಮಾಡೋದಕ್ಕೆ ನಮಗೆ ಬೇಕಾಗಿರೋದೊಂದು ಈ ಥರ ಒಂದು ಪವರ್ ಸಪ್ಲೈ ಇರಬೇಕು. ಕೆಳಗಡೆ ನಾವಿವಾಗ 3rd ಫ್ಲೋರಲ್ಲಿ 2nd ಫ್ಲೋರಲ್ಲಿ ಇರ್ತೀವಿ, ಅಲ್ಲಿಂದ ಕೆಳಗೆ ಬಂದು ವಾಶ್ ಮಾಡ್ಕೋಬೇಕಂದ್ರೆ ಒಂದು ಪವರ್ ಸಪ್ಲೈ ಇರಬೇಕು, ಒಂದು ಬಕೆಟ್ ಇರಬೇಕು. ಸೊ ಫಸ್ಟು ಇದನ್ನು ಕನೆಕ್ಟ್ ಮಾಡಿಬಿಡೋಣ. ಪವರ್ ಕನೆಕ್ಟ್ ಮಾಡ್ಕೊಂಡ್ಮೇಲೆ ಏರ್ ತಗೊಳುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಆಫ್ ಅಂತ ಇರುತ್ತೆ, ಆಫ್ ಇಟ್ಕೊಳ್ಳಿ. ಇದು ಆನ್ ಆಫ್, ಇಲ್ಲೊಂದು ಸ್ವಿಚ್ ಬರುತ್ತೆ. ಸೊ ಇದು ಆಫಲ್ಲಿ ಇಟ್ಕೊಳ್ಳಿ, ಸ್ವಿಚ್ ಆನ್ ಮಾಡ್ಕೊಳ್ಳಿ. ಒಂದು ಬಕೆಟ್ ತೊಗೊಂಡು ಇದನ್ನು ಒಂದು ಸ್ವಲ್ಪ ಪೈಪ್ಗೆ ಎಟುಕ್ಸೋ ಥರ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಬಕೆಟ್ ತಗೊಂಡು ವಾಟರ್ ಇನ್ಲೆಟ್ ಹೋಸ್ ತಗೊಳ್ಳಿ. ಸೊ ನಿಮಗೆ ಪವರ್ ಜೊತೆಯಲ್ಲಿ ಒಂದು ಟ್ಯಾಪ್ ಇದ್ರೂ ನಡೆಯುತ್ತೆ, ಅಥವಾ ಬಿಂದಿಗೆಯಿಂದನೂ ನೀವು ನೀರು ತಗೊಂಬಂದು ಕ್ಲೀನ್ ವಾಶ್ ಮಾಡ್ಕೋಬೋದು. ಇದರೊಳಗೆ ನೋಡಿ, ಇದು ಫಿಲ್ಟರು. ಈ ಫಿಲ್ಟರ್ನ ವಾಟರ್ ಒಳಗಡೆ ಹಾಕ್ಕೊಳ್ಳಿ. ಸೊ ಗೈಸ್,
ಒಂದು ಬಕೆಟಲ್ಲಿ ನೀರು ತುಂಬಿಸ್ಕೊಂಡ್ಮೇಲೆ ಈ ಫಿಲ್ಟರ್ ಏನಿದೆಯೋ ಅದನ್ನು ನೀರು ಒಳಗಡೆ ಬಿಡಿ, ಅದು ಕ್ಲೀನಾಗಿ ಡೀಪಾಗಿ ಒಳಗಡೆ ಹೋಗಬೇಕು. ಆ್ಯಂಡ್ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಸೊ ಇದು ನಿಮಗೆ ವಾಟರ್ ಇನ್ಲೆಟ್ ಸ್ಕ್ರೀವ್ ಅಂತ. ಸೊ ಇದು ವಾಟರ್ ಇನ್ಲೆಟ್ ಸ್ಕ್ರೀವ್. ಇದನ್ನು ನೀವು ಕರೆಕ್ಟಾಗಿ ಇಲ್ಲಿ ನೋಡಿ, ಇಲ್ಲೊಂದು ಹೋಲ್ ಇದೆಯಲ್ವ, ಇದಕ್ಕೆ ಸ್ಕ್ರೀವ್ ಮಾಡಿ. ಸ್ಕ್ರೀವ್ ಮಾಡಿದ್ಮೇಲೆ ಜಸ್ಟ್ ಇದನ್ನು ತಗೊಂಡು ಇದಕ್ಕೆ ಕರೆಕ್ಟಾಗಿ ಕ್ಲಿಕ್ ಮಾಡಿ. ಈ ಥರ ಸೌಂಡ್ ಬರಬೇಕು ಟಕ್ಕಂತ. ಸೊ ಅಷ್ಟೇ. ಅದಾದಮೇಲೆ ಈ ಹೈ ಪ್ರೆಷರ್ ಏನಿದೆಯೋ ಹೋಸು, ಇದು 7 ಮೀಟರ್ಸ್ ಬರುತ್ತೆ. ತುಂಬ ಲೆಂತಿ ಇದೆ, 7 ಮೀಟರ್ಸು. ಇದನ್ನು ಒಂದು ಕಡೆ 2 ಕಡೆ ಹಿಂಗೆ ಸೇಮ್ ಇರುತ್ತೆ. ಸೊ ಯಾವ ಕಡೆ ಬೇಕಾದರೂ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ, ಲಾಕ್ ಮಾಡಿ ಅಷ್ಟೇ. ಅದಾದಮೇಲೆ ಇದು ಗನ್ನು ನೋಡ್ತಾ ಇದ್ದೀರಲ್ವ, ಇದು ಗನ್ನು. ಇದನ್ನು ಜಸ್ಟ್ ಒಳಗಡೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಹಿಂಗೆ ತಿರುಗಿಸಿದ ತಕ್ಷಣ ಲಾಕ್ ಆಗುತ್ತೆ ಅಷ್ಟೇ. ನೆಕ್ಸ್ಟು ಈ ಕಡೆ ಇದಕ್ಕೆ ಲಾಕ್ ಮಾಡ್ಕೊಳ್ಳಿ, ಜಸ್ಟ್ ಒಂದು ಕ್ಲಿಕ್ ಅಷ್ಟೇ. ಆಯಿತು. ಸೊ ಇವಾಗ ಗನ್ ರೆಡಿಯಾಗಿದೆ. ಸೊ ಪ್ರೆಷರ್ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡಾಗ ಒಂದು ಸ್ವಲ್ಪ ಬಿಡಿ, ಸೌಂಡ್ ನಾಯ್ಸ್ ತುಂಬ ಜಾಸ್ತಿ ಜೋರಾಗಿ ಬರುತ್ತೆ. ಸೊ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅಂತ ನೋಡಿ ಗಲೀಜು ಎಷ್ಟಿದೆ, ನೋಡಿ ಗಲೀಜು ಎಷ್ಟಿದೆ. ಇದನ್ನ ಹಿಂಗೆ ಪ್ರೆಷರ್ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಸೊ ನೋಡೋರಲ್ಲ ಗೈಸ್, ಇದು ಒಂದು ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀರು ಖಾಲಿ ಆಗ್ತಾ ಇರುತ್ತೆ, ಇದು ನೋಡ್ಕೋಬೇಕು. ನೀರು ಖಾಲಿ ಆದರೆ ಏರ್ ತಗೋಬಿಡುತ್ತೆ. ಸೊ ನೋಡಿದ್ರಲ್ವಾ, ಈ ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ 2 ವರ್ಷದ ಮೇಲಾಯಿತು, ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಪೇಯ್ಡ್ ಪ್ರಮೋಷನ್ ಆಗಿರ್ಬೋದು, ಅವ್ರ ಕಡೆಯಿಂದ ಸ್ಪಾನ್ಸರ್ ಆ ಥರ ಏನೂ ಇಲ್ಲ. ನಾನು ಏನು ಪ್ರಾಡಕ್ಟ್ ತೊಗೊಂಡಿದ್ದೀನೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೈ ಚಾನ್ಸ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಯಾಕೆ ಅಂದರೆ ಇವಾಗ ಸರ್ವಿಸ್ ಸ್ಟೇಷನ್ಗೆ ಹೋಗ್ತೀವಿ, ಆ್ಯಂಡ್ ಸರ್ವಿಸ್ ಸ್ಟೇಷನಲ್ಲಿ ನಿಮಗೆ ಗೊತ್ತು, 120 ರೂಪಾಯಿ ಒಂದು ಬೈಕ್ನ ವಾಶ್ ಮಾಡೋದಕ್ಕೆ. ಆ್ಯಂಡ್ ಆ ಬೈಕ್ನ ವಾಶ್ ಮಾಡಿಸ್ಕೊಳ್ಳೋದು ಕೂಡ ತುಂಬ ಹೊತ್ತು ಕಾಯಬೇಕಾಗುತ್ತೆ. ಆ್ಯಂಡ್ ಹಬ್ಬಗಳ ಟೈಮಲ್ಲಿ ನಿಮ್ಗೆ ಗೊತ್ತೇ ಇದೆ, ಎಷ್ಟು ಒಂದು 2 ಅವರ್ ಮೇಲೆ ಅಲ್ಲೇ ಕಾಯಬೇಕು, ನಿಂತ್ಕೋಬೇಕು. ಆಮೇಲೆ ಅವ್ರು ವಾಶ್ ಮಾಡಿಕೊಡೋದು ಸ್ಯಾಟಿಸ್ಫೈ ಆಗೋಲ್ಲ. ಏನು ಗುರು ಹಿಂಗೆ ವಾಶ್ ಮಾಡಿಕೊಟ್ಟವ್ರೆ ಅಂತಲೂ ಅನಿಸುತ್ತೆ. ಸೊ ನಮ್ಮ ಹತ್ರನೇ ಇದ್ದರೆ ನಾವು ಕೂಲಾಗಿ ವಾಶ್ ಮಾಡ್ಕೋಬೋದಾ, ಫುಲ್ ಆರಾಮಾಗಿ ವಾಶ್ ಮಾಡ್ಕೋಬೋದು. ಈಗ ಫೋಮ್ ಹಾಕ್ತೀನಿ ನೋಡಿರಿ. ಸೊ ಫೋಮ್ ಕ್ಯಾನ್ ಹಾಕ್ಬೇಕಂದ್ರೆ ಇದು ಮುಂದೆದೇನಿದೆಯೋ ಇದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ್ಮೇಲೆ ಜಸ್ಟ್ ಇದನ್ನು ಮಾಮೂಲಿ ಲಾಕ್ ಮಾಡೋದು. ಲಾಕ್ ಮಾಡಿಬಿಟ್ಟು ಹೊಡೆಯೋದು.
ಅಷ್ಟೇ ಗುರು. ಏನು ಗಾಡಿ ನೋಡಿ ಎಷ್ಟು ಸಿಂಪಲ್ಲು. ಇದಕ್ಕೆ ನಾವು 150-200 ರೂಪಾಯಿ ಎಲ್ಲ ಕೊಟ್ಬಿಟ್ಟು ಫೋಮ್ ಕ್ಯಾನ್ ನೋಡಿದ್ರಲ್ವಾ, ಅದ್ಭುತ ಅಲ್ವಾ? ಒಂಥರ ಏನಂತಾರೆ, ನಮಗೆ ನಾವೇ ವಾಶ್ ಮಾಡ್ಕೊಳ್ತೀವಿ ನೋಡು, ಅದರಲ್ಲಿರೋ ಸ್ಯಾಟಿಸ್ಫೈನೇ ಬೇರೆ. ಈ ಫೋಮ್ ಕ್ಯಾನಲ್ಲಿ ಒಂದು ಕನೆಕ್ಟರ್ ಬರುತ್ತೆ, ಇಲ್ಲಿದೆ ನೋಡಿ. ಈ ಕನೆಕ್ಟರ್ನ ತೆಗೆದು ನಾವು ಇದಕ್ಕೆ ಹಿಂಗೆ ಸ್ವಲ್ಪ ಹಿಂದಕ್ಕೆ ಪುಲ್ ಮಾಡಿ ಇದನ್ನು ಹಿಂಗೆ ಸೇರಿಸಿ ಹಿಂಗೆ ಹಾಕಿದ್ರೆ ಲಾಕ್ ಇದು, ಓಕೆನಾ? ನೆಕ್ಸ್ಟು ಇದನ್ನು ಹಿಂಗೆ ಸಿಕ್ಕಿಸಿ ನೋಡಿ, ಇದೊಂದು ಪ್ರೆಷರು. ಇದೇನಂದರೆ ವೆಯ್ಟ್ ಇರಲ್ಲ. ಐದು 4 ಇದೆ. ಸೊ ಇದು ಹಿಂಗೆ ಬ್ಲ್ಯಾಕ್ ಕಲರ್ ನೋಡೋಣ. ಬ್ಲ್ಯಾಕ್ ಕಲರ್ ಬರೀ ವಾಟರ್ ಬರುತ್ತೆ ನೋಡಿ, ಇಲ್ಲಿ ಜಸ್ಟ್ ವಾಟರು. ಸೊ ಬ್ಲ್ಯಾಕ್ ಕಲರ್ದು ಬರೀ ವಾಟರ್ ಮಾತ್ರ ಸ್ಪ್ರೇ ಆಗುತ್ತೆ ಅಷ್ಟೇ. ಅಂದರೆ ನಾರ್ಮಲ್ ವಾಟರ್ ಹಿಂಗೆ ಟ್ಯಾಪಿಂದ ಹೆಂಗೆ ಬರುತ್ತೋ ಅದೇ, ಫೋರ್ಸ್ ಇಲ್ಲ ಒಂಚೂರು. ಸೊ ಆರೆಂಜು ಬ್ಲ್ಯಾಕು ಆಯಿತು. ಇವಾಗ ವೈಟ್ ಟ್ರೈ ಮಾಡೋಣ. ವೈಟು ಇದು ಇನ್ನೂ, ಸೊ ಇದು ಇನ್ನೂ ಸ್ಪ್ರೆಡ್ ಆಗುತ್ತೆ ನೋಡಿ, ಎಷ್ಟು ವೈಡಾಗಿ ಸ್ಪ್ರೆಡ್ ಆಗುತ್ತೆ, ಒಂಚೂರು ಏನಾಗಲ್ಲ. ಸೊ ಇದು ಹಿಂಗೆ ಸೊ ವೈಟ್ ಹಿಂಗೆ. ನೆಕ್ಸ್ಟು ಗ್ರೀನ್ ಟ್ರೈ ಮಾಡೋಣ. ಗ್ರೀನು ಇನ್ನೊಂದು ಸ್ವಲ್ಪ, ಗ್ರೀನ್ ಹಿಂಗಿದೆ. ಸೊ ಆಲ್ಮೋಸ್ಟು ಹತ್ರ ಇದ್ದಾವೆ, ಏನಂತ ಡಿಫ್ರೆನ್ಸ್ ಏನಿಲ್ಲ. ಇದೇನು ತಗೊಳ್ಳೋದು ಒಂದಷ್ಟು ದುಡ್ಡು ಕೊಟ್ಟು ವೇಸ್ಟು. ರೆಡ್ ಒಂದು ಟ್ರೈ ಮಾಡೋಣ. ಇದು ನೋಡಿ, ಸೊ ಇದು ಡೈರೆಕ್ಟು ಫೋರ್ಸು, ಡೈರೆಕ್ಟಾಗಿ ಹೋಗುತ್ತೆ. ಗಾಡಿ ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಇವಾಗ, ಆವಾಗಲೇ ಎಷ್ಟು ಗಲೀಜಾಗಿತ್ತು. ಬೆಸ್ಟು ವಾಷಿಂಗ್, ಬೈಕ್ ವಾಷಿಂಗ್ ಆಗಿರ್ಬೋದು, ಕಾರ್ ಕೂಡ ವಾಶ್ ಮಾಡ್ಕೋಬೋದು. ಇದು ಬೆಸ್ಟು ಪ್ರಾಡಕ್ಟ್ ಆಗಿರುತ್ತೆ. ಆ್ಯಂಡ್ ಏನು ಗೊತ್ತಾ, ಯಾವಾಗಲೂ ಸರ್ವೀಸ್ಗೆ ಹೋಗಿ ಕಾಯ್ಕೊಂಡು ಕೂತ್ಕೊಂಡು ಇವೆಲ್ಲ ಕೆಲಸ ಇರಲ್ಲ. ನಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೋ ನಾವು ಅದೇ ಥರ ನೀಟಾಗಿ ವಾಶ್ ಮಾಡ್ಕೋಬೋದು, ಯಾವುದೇ ಟೆನ್ಷನ್ ಇಲ್ಲದೆ. ನೋಡಿ ಬೈಕ್ ಎಷ್ಟು ಕ್ಲೀನಾಗಿರುತ್ತೆ. ಇವಾಗ ನಮ್ಗೊಂದು ಸ್ಯಾಟಿಸ್ಫೈನಾ? ಯಾವುದೇ ಹಬ್ಬಗಳು ಬಂದಾಗ ಸರ್ವಿಸ್ ಸ್ಟೇಷನ್ಗೆ ಹೋಗೋಕ್ಕೆ ಆಗಲ್ಲ. ಸೊ ಇದೊಂದು ಪ್ರಾಡಕ್ಟ್ ತೊಗೊಂಡು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ನಿಮಗೆ ನೀವೇ ವಾಶ್ ಮಾಡ್ಕೋಬೋದು. ಆ್ಯಂಡ್ ಗಾಡಿನೇ ಅಂತಲ್ಲ, ಮನೆಯಲ್ಲಿ ಸುಮಾರು ಮೆಶ್ಗಳಿರ್ತವೆ, ಇವಿರ್ತವೆ, ಗ್ರಿಲ್ಸ್ ಇರ್ತವೆ, ಗೇಟ್ಸ್ ಇರ್ತವೆ, ಎಲ್ಲ ವಾಶ್ ಮಾಡ್ಕೋಬೋದು. ಸೊ ಯೂಸ್ಫುಲ್ ಪ್ರಾಡಕ್ಟು ಇದು. ನಾನು ತಗೊಂಡಾಗ ಈ ಪ್ರಾಡಕ್ಟ್ ಬಂದ್ಬಿಟ್ಟು 10,700 ಚಿಲ್ಲರೆ ಆಗಿತ್ತು. ಇವಾಗ ಜಸ್ಟ್ 8,300 ರೂಪಾಯಿಗೆಲ್ಲ ಸಿಗ್ತಾಯಿದೆ ಫ್ಲಿಪ್ಕಾರ್ಟಲ್ಲಿ. ಬೇಕಿದ್ದರೆ ತಗೊಳ್ಳಿ. ಆ್ಯಂಡ್ ಒಳ್ಳೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ ನೋಡಿ, ನೀವೇ ನೋಡಿದ್ರಲ್ವಾ. ಸೊ ಇದು ಗುರು. ಸೊ ಗಾಯ್ಸ್, ಇದು ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡೋಣ, ಹೇಳೋಣ ಅಂತಿದೆ. ಸುಮಾರು ಒಂದು 2-3 ಕೇಳಿದ್ದಾರೆ ನನ್ನ, ಯಾವ್ದು ಬ್ರೋ ನೀವು ಯಾವುದ್ರಲ್ಲಿ ವಾಶ್ ಮಾಡ್ಕೊಳ್ಳೋದು, ಯಾವುದು ಅದು ಗನ್ ಯಾವುದು ಮತ್ತು ಗ್ಲೌಸ್ ಯಾವುದು, ಅದು ಇದೆಲ್ಲ ಕೇಳಿದ್ದೀರಾ. ಸೊ ಇವತ್ತು ನಾನು ಇದು ತೋರಿಸಿದ್ದೀನಿ ನಿಮಗೆ ಕ್ಯಾಪಿಕಾನ್ನು. ಸೊ ಇಂಟ್ರೆಸ್ಟ್ ಇರೋರು ಬೇಕಾದ್ರೆ ತಗೊಳ್ಳಿ. ನಾನೇನು ಲಿಂಕ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳೋಕ್ಕೆ ಹೋಗಲ್ಲ. ಬರೀ ಫ್ಲಿಪ್ಕಾರ್ಟ್ಗೆ ಹೋಗ್ರಿ, ಕ್ಯಾಪಿಕಾನ್ KPX 30X ಅಂತ ಹೊಡೀರಿ. ಕ್ಯಾಪಿಕಾನ್ KP30X ಈ ಪ್ರಾಡಕ್ಟ್ ಸಿಗುತ್ತೆ. ಬರೀ 30 ಅಂತ ಹೊಡೆದ್ರೆ ನಿಮಗೆ ಇದು ಬರಲ್ಲ,
ಪ್ರೊಫೆಷ್ನಲ್ ಫೋಮ್ ಕೆನನ್ ಬರೋಲ್ಲ. ಆ್ಯಂಡ್ ನಿಮಗೆ ಆ ನಾಸಲ್ಸ್ ಏನು ತೋರಿಸಿದೆ ನೋಡಿ 4-5 ಸ್ಪ್ರೇ ಆಗೋದು, ಅದು ಬರೋಲ್ಲ. ಅದೊಂದೇ ಡಿಫ್ರೆಂಟು. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮು, ಆ್ಯಸ್ ಇಟ್ ಈಸ್ ಹೆಂಗಿರುತ್ತೋ ಹಂಗೆ ಇರುತ್ತೆ. ನಾನು ಇವತ್ತಿನವರೆಗೂ 2 ವರ್ಷ ಯೂಸ್ ಮಾಡಿದ್ದೀನಿ. 2 ವರ್ಷದಲ್ಲಿ ನನಗೆ ಒಂದು ಸತಿನೂ ಇದು ಪ್ರಾಬ್ಲಮ್ ಕೊಟ್ಟಿಲ್ಲ. ಸೂಪರಾಗಿದೆ ಪ್ರಾಡಕ್ಟು. ಇದು ರೇಟಿಂಗ್ ಬಂದ್ಬಿಟ್ಟು 3.5 9 ಏನೋ ಇದೆ. ಬಟ್ ರೇಟಿಂಗ್ ಎಲ್ಲ ಏನಿಲ್ಲ ಗುರು. ಪ್ರಾಡಕ್ಟ್ ತೊಗೊಂಡು ನಾನು 2 ವರ್ಷ ಯೂಸ್ ಮಾಡಿಬಿಟ್ಟು ನಿಮಗೆ ನಾನು ಈ ರಿವ್ಯೂನ ಕೊಡ್ತಾಯಿದ್ದೀನಿ ಆ್ಯಂಡ್ ಆ ಪ್ರಾಡಕ್ಟ್ ಬಗ್ಗೆ ಹೇಳಿದೆ. ಸೊ ಇಷ್ಟ ಇದ್ದವರು ದಯವಿಟ್ಟು ಹೋಗಿ ಪರ್ಚೇಸ್ ಮಾಡ್ಬೋದು. ಅಮೆಝಾನಲ್ಲೂ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ಸರ್ಚ್ ಮಾಡಿ ಕ್ಯಾಪಿಕಾನ್ ಹೈ ಪ್ರೆಷರ್ ವಾಷರ್. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ವೀಡಿಯೋಸ್ ತುಂಬ ಲೇಟಾಗಿ ಬರ್ತಾಯಿದೆ ಆ್ಯಂಡ್ ತುಂಬ ಕೆಲಸ ಇದೆ. ಅಡ್ಜಸ್ಟ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.